ಬಟ್ ಆಲ್ರೆಡಿ 6:15 ಆಗಿದೆ. ಸನ್ಸೆಟ್ ನೋಡೋಕ್ಕೆ ಸಿಗುತ್ತಾ ಸಿಗಲ್ವಾ ಕಾಯ್ತಾ ಇದೆ. ಅಲೆ ಮೂಡದೆ ನಿಂತಿದೆ ಸಾಗರ. ಗಾಯ್ಸ್, ನಾವಿವಾಗ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಇಲ್ಲೆಲ್ಲ ಬಂದರೆ. ಇವಾಗ ಹೂಡೆ ಬೀಚಿಂದ ಡೈರೆಕ್ಟ್ ಎಲ್ಲೋಗ್ತಾ ಇದ್ದೀವಿ ಅಂದರೆ ಎಲ್ಲೋಗ್ತಾ ಇದ್ದೀವಿ? ಗೋವಾ. ಹಾಯ್, ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ಉಡುಪಿ ರೀಚ್ ಆಗಿ ರೂಮ್ ಚೆಕ್ ಇನ್ ಆಗಿದ್ದೀವಿ. ಈಗ ಸನ್ಸೆಟ್ ನೋಡೋದಕ್ಕೆ ಅಂತ ಮಲ್ಪೆ ಬೀಚಿಗೆ ಹೊರಟಿದ್ದೀವಿ. ಸೊ ಬನ್ನಿ, ಆಲ್ರೆಡಿ ಟೈಮ್ ಆಗಿದೆ, ಎಲ್ಲ ಫ್ರೆಶ್ ಅಪ್ ಆಗೋಣ ಅಂತ ಬಂದಿದ್ವಿ ರೂಮ್ಗೆ. ಬಟ್ ಆಲ್ರೆಡಿ 6:15 ಆಗಿದೆ. ಸನ್ಸೆಟ್ ನೋಡೋಕ್ಕೆ ಸಿಗುತ್ತಾ ಸಿಗಲ್ವಾ ಕಾಯ್ತಾ ಇದೆ. ನಾವಿವಾಗ ಮಲ್ಪೆ ಬೀಚಿಗೆ ರೀಚ್ ಆಗಿದ್ದೀವಿ. ರೂಮಿಂದ ಜಸ್ಟ್ 5 ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ಇರೋವಂಥದ್ದು ಮಲ್ಪೆ ಬೀಚು. ಈಗ ಸನ್ಸೆಟ್ ಸಿಗುತ್ತಾ ಅಂತ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಸೆಟ್ ಆಗ್ತಾ ಇತ್ತು, ನೋಡೋಣ ಸಿಗುತ್ತಾ ಅಂತ. ನೋಡಿ ಮಲ್ಪೆ ಬೀಚಲ್ಲಿ ಎಲ್ಲ ಜನ ಹೇಗಿದ್ದಾರೆ ನೋಡಿ. ಎಲ್ಲ ಇವತ್ತು ನಾಳೆಯಿಂದ ವೀಕೆಂಡ್ ಸ್ಟಾರ್ಟು, ಹೊರಟ್ಬಿಟ್ಟಿರ್ತಾರೆ. ನಾಳೆ ಬೇರೆ ಗುಡ್ ಫ್ರೈಡೆ ರಜಾ ಇರುತ್ತೆ. ಇನ್ನು ಸ್ಯಾಟರ್ಡೇನೂ ರಜಾ, ಸಂಡೇ ರಜಾ. ಫುಲ್ಲು ಜನ ಜಾಸ್ತಿ ಆಗ್ಬಿಡ್ತಾರೆ, ಜನ ಜಾಸ್ತಿ. ನೋಡೋಣ, ಸನ್ಸೆಟ್ ಸಿಗ್ತಾ ಇಲ್ಲ. ಸನ್ಸೆಟ್ ನೋಡೋಣ ಅಂತ ಬಂದ್ವಿ, ಬಟ್ ಏನೋ ಸನ್ಸೆಟ್ಟೇ ಸಿಗಲಿಲ್ಲ. ಸೊ ಸುಮ್ಮನೆ ಈ ವ್ಯೂನ ಎಂಜಾಯ್ ಮಾಡಿಕೊಂಡು ವಾಪಸ್ ಹೋಗ್ತೀವಿ. ಸನ್ಸೆಟ್ ನೋಡಿಲ್ದೆ ಪಾಪ ಎಲ್ಲರ ಮುಖಗಳು ನೋಡಿ ಹೆಂಗೆ ಬಾಡೋಗಿದೆ. ಅಲೆ ಮೂಡದೆ ನಿಂತಿದೆ ಸಾಗರ. ಸೊ ಇಲ್ಲೆಲ್ಲ ನೋಡಿ ಉದ್ದಕ್ಕೂ ಇರೋದೆಲ್ಲ ಫಿಶ್ ತವಾ ಫ್ರೈ, ಎಲ್ಲ ಬೇರೆ ಬೇರೆ ಅಂಗಡಿಗಳು ಎಲ್ಲ ಇದ್ದಾವೆ, ಏನು ಬೇಕಾದರೂ ತಿನ್ಬೋದು. ಸೊ ನಾವಿವಾಗ ರೂಮಿಗೆ ಹೋಗಿ ಬಂದ್ವಿ ರಿಟರ್ನು. ಎಲ್ಲ ಬೆಳಿಗ್ಗೆ ಬೇಗ ಎದ್ದು ಹೊರಟಿರೋದ್ರಿಂದ ಜರ್ನಿ ಆಗಿದೆ. ಸೊ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಬೇಗ ಮಲ್ಕೊಂಡಿದ್ರೆ ಬೆಳಿಗ್ಗೆ ದೇವಸ್ಥಾನ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇವಾಗ ಊಟ ಮಾಡಿ ಮಲ್ಕೊತೀವಿ. ಇರುತ್ತಾನೆ ಇದಲ್ವಾ? ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಈಗ ಬೆಳಿಗ್ಗೆ ಎದ್ದು ಉಡುಪಿ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ. ಈಗ ಉಡುಪಿ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಲ್ಲಿ ಸಿಗ್ತೀವಿ. ಸೊ ಗಾಯ್ಸ್, ನಾವಿವಾಗ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೀವಿ. ನೋಡಿ ಇವಾಗ ಹೋಗ್ತಾ ಇದ್ದೀವಿ, ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್, ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಎಕ್ಸಿಟಿಂದ ನುಗ್ಗಿಬಿಟ್ಟಿದ್ದೀವಿ ನಾವು. ಸೊ ಅದಕ್ಕೆ ಇಷ್ಟು ಬೇಗ ಬಂದ್ವಿ, ಇಲ್ಲಾಂದರೆ ಇನ್ನೂ ಆಲ್ಮೋಸ್ಟ್ 1 ಅವರ್ ಆಗ್ತಾಯಿತ್ತು ದರ್ಶನಕ್ಕೆ. ಸೊ ಎಕ್ಸಿಟಿಂದ ನುಗ್ಗಿ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಶರ್ಟ್ ಬನಿಯನ್ ಏನೂ ಹಾಕೋಂಗಿಲ್ಲ. ಸೊ ಇಲ್ಲಿಂದನೇ ರಿಮೂವ್ ಮಾಡಿ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ಸಿಗ್ತೀವಿ. ಗಾಯ್ಸ್, ಎಕ್ಸಿಟ್ ಎಂಟ್ರಿಯಿಂದ ಎಂಟರ್ ಆಗಿ ದರ್ಶನ ಎಲ್ಲ ಮುಗೀತು, ಬೇಗನೆ ಮುಗೀತು. 1 ಅವರ್ ಅಂದ್ಕೊಂಡಿದ್ವಿ, ನೋಡಿ 10 ಮಿನಿಟ್ಸ್ಗೆಲ್ಲ ದರ್ಶನ ಆಯಿತು ಆರಾಮಾಗೆ. ಸೊ ದರ್ಶನ ಮುಗೀತು. ಇವಾಗ ನೆಕ್ಸ್ಟು ತಿಂಡಿಗೆ ನಿಲ್ಲಿಸಿ ತಿಂಡಿ ತಿಂದು ನೆಕ್ಸ್ಟು ಹೂಡೆ ಬೀಚ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಇವ್ರು ಏನು ಮಾಡ್ತಾರೆ ಅಂತ. ಆ ಬೀಚ್ಗೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಇನ್ನು, ಬಟ್ ಹೋಗೋಣ. ಗೈಸ್, ನಾವಿವಾಗ ಹೂಡೆ ಬೀಚಿಗೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀವಿ ಹೇಗಿದೆ ಅಂತ ಎಲ್ಲ.
ನೋಡಿ ಎಷ್ಟು ಪ್ರಶಾಂತವಾಗಿದೆ ಇಲ್ಲೆಲ್ಲ ಬಂದರೆ. ಆರಾಮಾಗಿ ಫೋಟೋಸು ವೀಡಿಯೋಸು ಎಲ್ಲ ತೊಗೊಬೋದು. ಚೆನ್ನಾಗಿರುತ್ತೆ ಈ ಥರ ಪ್ಲೇಸಸ್. ಗೈಸ್ ನಾವಿವಾಗ ಹೂಡೆ ಬೀಚಿಂದ ಡೈರೆಕ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಗೋವಾ. ಸಡನ್ ಆಗಿ ಪ್ಲಾನ್ ಮಾಡಿ ಗೋವಾಗೆ ಹೊರಟಿದ್ದೀವಿ. ಈಗ ಇಲ್ಲಿಂದ 6 hours ಜರ್ನಿ. ಸೊ ಅಂದಿವೆ ಸಿಗ್ತೀವಿ ಮತ್ತೆ. ನಮ್ದು ಎಷ್ಟು ಉದಾಳ ಮನಸ್ಸು ಅಂದ್ರೆ ಎಳ್ನೀರು ಹೊಡೆಯೋನು ಕರ್ಕೊಂಡು ಹೋಗ್ತಾ ಇದೀವಿ. ನೋಡಿ ಎಳ್ನೀರು ಹೊಡೆಯೋನು ಕರ್ಕೊಂಡು ಹೋಗ್ತಾ ಇದೀವಿ ಅವ್ರನ್ನೂ. ಎಲ್ಲರೂ ಒಟ್ಟಿಗೆ ಬೆಳಿಬೇಕು ಗಾಯ್ಸ್. ಏನಿಲ್ಲ ಜೀವನದಲ್ಲಿ ಏನಿಲ್ಲ. ಗಾಯ್ಸ್ ನಾವು ಇವಾಗ ಜಸ್ಟ್ ½ an hour ಡಿಸ್ಟೆನ್ಸಲ್ಲಿ ಇದ್ದೀವಿ ಗೋವಾಗೆ. ಇವಾಗ 4 o'clock. ಇವಾಗ ಊಟಕ್ಕೆ ನಿಲ್ಸಿದ್ದೀವಿ. ಸೊ ಬನ್ನಿ ಊಟ ಮಾಡೋಣ. ಸೊ ಊಟ ಬಂದಿದೆ. ಇದು ಬಾಂಗ್ಡಾ ಥಾಲಿ, ಕಿಂಗ್ ಫಿಶ್ ಥಾಲಿ, ಎಗ್ ಫ್ರೈಡ್ ರೈಸ್. ಸೊ ಗಾಯ್ಸ್ ನಾವು ಇವಾಗ ಗೋವಾ ರೂಮಿಗೆ ಚೆಕ್-ಇನ್ ಆಗಿದ್ದೀವಿ. ಇಲ್ಲಿ ನೋಡಿ ರೂಮು ಹೇಗಿದೆ. ರೂಮ್ ಸಿಂಪಲ್ ಆಗಿದೆ, ಏನಿಲ್ಲ. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗಿ ಬಾಗಾ ಬೀಚ್ ಕಡೆ ಹೊರಡ್ತೀವಿ. ಸೊ ಬನ್ನಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಸೊ ಗೈಸ್ ನಾವಿವಾಗ ತಿಂಡಿ ತಿನ್ನೋಕೆ ಬಂದಿದ್ದೀವಿ. ಬೆಳಗ್ಗೆ ಅಲ್ಲ, ಇದು ಆ್ಯಕ್ಚುಲಿ ಮಧ್ಯಾಹ್ನ 12 ಗಂಟೆ. ಇವಾಗ ನಾವು ತಿಂಡಿ ತಿನ್ನೋಕೆ ಬಂದಿದ್ದೀವಿ. ಒಟ್ಟಿಗೆ ಬ್ರಂಚ್ ಮಾಡೋಣ ಅಂತ. ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಟ್ರೈ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಬಂದಿದ್ದಾರೆ. ನೋಡಿ ಹೇಗಿದೆ. ಹೀಗೆ ಹೋದರೆ ಬಾಗಾ ಬೀಚ್ ಸಿಗುತ್ತೆ. ಹೀಗೇ ಹೋದರೆ ಅಲ್ಲೆಲ್ಲ ಕಯಾಕ್ ಮಾಡ್ತಾ ಇದ್ದಾರೆ. ಇಲ್ಲೇ ನಾವು ಲಾಸ್ಟ್ ಟೈಮ್ ಕಯಾಕಿಂಗ್ ಮಾಡಿದ್ದು. ಅದು ನೋಡಿ ತಿಂಡಿ ಬಂದಿದೆ. ಇನ್ನೊಂದು ಕಣ. ಸೊ ಗೈಸ್ ಪಂಜಿಮ್ ಸಿಟಿಗೆ ಬಂದಿದ್ದೀವಿ. ನಮ್ಮ ಜೊತೆ ನೋಡಿ ನಮ್ಮ ಗೈಡ್ ಇದ್ದಾರೆ. ಗೈಡ್ ಬನ್ನಿ. ಇವ್ರು ನಮ್ಮ ಹೊಸ ಗೈಡು ಗೋವಾಲಿ. ಲೆಟ್ಸ್ ಗೋ. ಇದೇ ಫೇಮಸ್ ಊರಕ್ ಗೋವಾದಲ್ಲಿ. ಈಗ ನನ್ನ ಫ್ರೆಂಡ್ ಟ್ರೈ ಮಾಡ್ತಾ ಇದ್ದಾನೆ. ನಾವಿವಾಗ ಪಂಜಿಮ್ ಸಿಟಿಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡಿಕೊಂಡು ಆ ಸ್ಪಾಟ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಊಟಕ್ಕೆ. ಮೈಸೂರು ಪ್ಯಾಲೇಸ್ ಅಂತ. ಸೊ ನೋಡೋಣ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಗೈಸ್ ನೋಡಿ ಎಲ್ಲ ಮೈಸೂರು ಫೀಲ್ ಕೊಡ್ತಾ ಇದೆ ಎಲ್ಲರಿಗೂ. ಕರ್ನಾಟಕ ಫೀಲ್ ಕೊಡ್ತಾ ಇದೆ. ಫುಲ್ಲು ಫ್ಲೇವರ್ಫುಲ್ ಆಗಿದೆಯಾ? ಹೇಗಿದೆ? ಮುದ್ದೆ ಹೊಡಿತಾ ಇದ್ದಾರೆ ಬಾಸು. ನಿದ್ದೆ ಮಾಡ್ಬಿಟ್ಟು ಡ್ರೈವ್ ಮಾಡಿಕೊಂಡು. ಮುದ್ದೆ, ಬೋಟಿ ಗೊಜ್ಜು ಆ್ಯಂಡ್ ಮಟನ್ ಕುಷ್ಕ ತಿಂತಾ ಇದ್ದೀವಿ. ಸೊ ಊಟ ಎಲ್ಲ ಮುಗೀತು. ನೋಡಿ ಗೋವಾಗೆ ಬಂದರೆ, ಪಂಜಿಮ್ ಸಿಟಿಗೆ ಬಂದರೆ ಗೋವಾಲಿ ಈ ಹೋಟೆಲ್ ಮೈಸೂರು ಪ್ಯಾಲೇಸ್ಗೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಸೊ ತುಂಬ ಚೆನ್ನಾಗಿತ್ತು. ಒಳ್ಳೆ ನಮಗೊಂಥರ ಬೀಗ್ರೂಟ ತಿಂದಂಗೆ ಆಯಿತು. ಸಕ್ಕತ್ತಾಗಿತ್ತು. ಇವಾಗ ಏನು ಪ್ಲ್ಯಾನು ಅಂತ ಗೊತ್ತಿಲ್ಲ. ರೂಮ್ ಹತ್ರ ಹೋಗೋಣ. ಅಲ್ಲೇನಾರ ಪ್ಲ್ಯಾನ್ ಚೇಂಜ್ ಆಯಿತು ಅಂದರೆ ಆಮೇಲೆ ನೋಡೋಣ. ಗೈಸ್ ನಾವಿವಾಗ ಆರಂಬೋಲ್ ಬೀಚಿಗೆ ಬಂದಿದ್ದೀವಿ. ಬನ್ನಿ. ಇಲ್ಲಿ ಏನೋ ಹೇಳ ನೀ ಹೇಳಿದ್ದು ನೀವೇ ನೋಡಿ. ನಾವು ಆರಂಬೋಲ್ ಬೀಚಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ. ನೋಡಿ ಎಲ್ಲ ರೆಸ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ಮತ್ತೆ 1 hour ಜರ್ನಿ ಇದೆ ರೂಮ್ ಹತ್ರಕ್ಕೆ. ಇವಾಗ ನೋಡಿ ಬೆಡ್ ತೊಗೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ ಆ ಹೋಟೆಲಲ್ಲಿ ಮಿಲ್ಕ್ ಶೇಕ್ಸ್ ಆರ್ಡ್ರ್ ಮಾಡಿದ್ದೀವಿ. ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಮತ್ತೆ ರೂಮಿಗೆ ಹೊರಡ್ತೀವಿ. ಕೂತು ಬೇಜಾರಾಯಿತು ಅಂದ್ಬಿಟ್ಟು ಮಸಾಜ್ ಮಾಡಿಸ್ಕೊತಾ ಇದ್ದೇನೆ ನೋಡಿ. ಗೈಸ್ ಇವಾಗ
ಶಶಾಂಕು ಹೇರ್ ಸ್ಟೈಲ್ ಮಾಡಿಸ್ಕೋತಾ ಇದ್ದಾನೆ. ಅವನದಾದ್ಮೇಲೆ ನಂದು ವೆಯ್ಟಿಂಗ್. ಕೂಡ ಬಂದಿದೆ. ಈಗಲೇ ಬೇಕಾ ಏನೋ ತಿನ್ನಕ್ಕೆ? ಮುಗಿಲ್ಲ. ಓಕೆ, ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೀನಿ. ಗೋವಾ ಸ್ಟೈಲ್. ಈಗ ನೋಡಿ ಹೇರ್ ಸ್ಟೈಲ್ ಹೆಂಗಿದೆ ಅಂತ. ಹೇಗಿದೆ? ಹೊಸದಾಗಿ ಟ್ರೈ ಮಾಡೋಣ ಅಂತ ಮಾಡ್ತಿರೋದು. ಆರಂಬೋಲ್ ಬೀಚಲ್ಲಿ ಇದ್ದೀವಿ ನಾವು. ಇನ್ನು ನೋಡಿ ಸನ್ಸೆಟ್ ಆಗಿದೆ. ಬನ್ನಿ ಬೀಚ್ ತೋರಿಸ್ತೀನಿ.